ಶಾಮನೂರು ಶಿವಶಂಕರಪ್ಪನವರು ನಿಧನ ಆದಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಮತ್ತೆ ಯಾರ್ಯಾರು ಏನೇನು ಮಾತನಾಡಿದ್ರು ಈ ಸಂದರ್ಭದಲ್ಲಿ ನಾಯಕರುಗಳು ಬನ್ನಿ ನೋಡ್ತಾ ಹೋಗೋಣ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಮುಖಂಡರಾಗಿದ್ದು ಬಹಳ ನೇರ ನುಡಿ ಕೊಟ್ಟವರು, ಮತ್ತೆ ಸಮಾಜಕ್ಕೂ ಬಹಳಷ್ಟು ಕೊಡುಗೆ ಕೊಟ್ಟಂಥವ್ರು. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಅಷ್ಟೊಂದು ಜನಕ್ಕೆ ಶಿಕ್ಷಣ ಕೊಟ್ಟು, ಎಷ್ಟೊಂದು ಎಷ್ಟೋ ಜನರಿಗೆ ವಿದ್ಯೆ ಕೊಟ್ಟು, ಶಿಕ್ಷಣ ಕೊಟ್ಟು ಎಷ್ಟೊಂದು ಜನ ಭವಿಷ್ಯನ ಬೆಳಕಾಗಿಸಿರುವಂಥವ್ರು. ಸೊ ಅಂಥ ಒಬ್ರು ಮಹನೀಯರು ಇವತ್ತು ತೀರ್ಕೊಂಡಿರೋದ್ರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ಪಕ್ಷಕ್ಕೆ, ನಮ್ಮೆಲ್ಲರೂ ಕೂಡ ಬಹಳ ನಷ್ಟ ಆಗಿದೆ. ಹಾಗಾಗಿ ಅವರ ಒಂದು ಸಾವಿನ ದುಃಖದ ಭರಿಸುವಂತ ಶಕ್ತಿ ಅವ್ರ ಕುಟುಂಬದವರಿಗೆ ಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಕೊನೆಯದಾಗಿ ಯಾವಾಗ ಮಾತಾಡಿದ್ವಿ ಸರ್ ನೀವು? ಬಹಳ ತಿಂಗಳುಗಳಾಗಿ ಅದೇ ಸುಮಾರು 25 ವರ್ಷ ಖಜಾಂಚಿ ಕೂಡ ಆಗಿದ್ರು ಕೆಪಿಸಿಸಿ. ಈ ಕಡೆ ಮತ್ತೆ ಅನ್ಯ ಜೊತೆ ನಾನು ಇಂಟ್ಯಾಕ್ಟ್ ಮಾಡೋದು ಕಮ್ಮಿ, ಯಾವಾಗಲಾದ್ರೂ ಅಸೆಂಬ್ಲಿ ಸಿಕ್ಕಾಗ ಅಷ್ಟೇ ಮಾತಾಡಿದ್ದೆ. ಆಮೇಲೆ ದಾವಣಗೆರೆಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಭೇಟಿ ಮಾಡ್ತಾ ಇದ್ದೆ. ಸೊ ಕಳೆದ ಬಾರಿ ನಾನು ದಾವಣಗೆರೆಗೆ ಹೋದಾಗ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅಂದ್ರೆ ಎಲ್ಲ ಹಿರಿಯರಿಗೆಲ್ಲ ಮಾರ್ಗದರ್ಶನ ಮಾಡಿಕೊಂಡು ಮತ್ತು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ರು. ಬಹಳ ನೇರ ನುಡಿ ಇರ್ತಿದ್ದು ಮನಸ್ಸು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಹೆಸರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಒಂದು ಬಹಳ ದುಃಖಕರವಾದಂಥ ಒಂದು ವಿಷಯ. ಅವರ ಒಂದು ಅವ್ರಿಗೇನು ಆಯುಷ್ ಭಗವಂತ ಕೊಟ್ಟಿದ್ರು, ಆ ಒಂದು ಜೀವನದಲ್ಲಿ ಅವರು ಬಹಳಷ್ಟು ದೊಡ್ಡ ಸಾಧನೆಗಳು ಮಾಡಿರ್ತಕ್ಕಂಥದ್ದು. ದಾವಣಗೆರೆಯ ಒಂದು ವಿಶೇಷವಾಗಿ ದಾವಣಗೆರೆಯ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಾರೆ. ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಬಹಳಷ್ಟು ಸೇವೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವ್ರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವೆರಡು ಪಕ್ಷ, ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಬಹಳಷ್ಟು. ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಅವರು ಕೂಡ ಅವರ ಹಾಕಿಕೊಟ್ಟಂತ ಮಾರ್ಗ, ಆದರ್ಶ. 5 ದಶಕಗಳು ರಾಜಕಾರಣ, ವಿದ್ಯಾಸಂಸ್ಥೆ ಕಟ್ಟೋದ್ರಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ. 6 ಸಾರಿ ವಿಧಾನಸಭಾ ಸದಸ್ಯರಾಗಿ, ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಬಂಧು ಅಂತ ಹೇಳ್ತಾರೆ. ಅವ್ರ ಮನೆಗಾಗಲಿ, ಅವರು ಗೆಸ್ಟ್ ಹೌಸ್ಗೆ ಹೋದ್ರೆ ಎಲ್ಲರಿಗೂ ಜಾಗ, ಪಕ್ಷಾತೀತವಾಗಿ. ಅವರು ಈ ರೀತಿ ಹಾಸ್ಪಿಟಾಲಿಟಿಯಲ್ಲಿ ನಂಬರ್ 1 ಇದ್ದಾರೆ, ಅತಿಥಿ ಸತ್ಕಾರದಲ್ಲಿ ಹೊಂದಿದ್ದಾರೆ. ಅದು ಪಕ್ಷಭೇದವಾಗಿ ಎಲ್ರಿಗೂ ಸೇವೆ ಮಾಡಿದ್ದಾರೆ. 94ನೇ ವಯಸ್ಸಿನಲ್ಲಿಯೂ ಕೂಡ ಇವರು ರಾಜಕೀಯವಾಗಿ ಸಕ್ರಿಯವಾಗಿ ಇಟ್ಕೊಂಡು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸಮಾಜವನ್ನು ಒಟ್ಟುಗೂಡಿಸುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರ ಮುಖಾಂತರ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ತಮ್ಮದೇ ಕೊಡುಗೆ